ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಾನು ಟೈಟಲ್ ಏನು ಕೊಟ್ಟಿದ್ದೇನೆ ಅಂದ್ರೆ ಕಳಚಿ ಬಿತ್ತು ರಾಜ್ಯ ಸರ್ಕಾರದ ಮುಖವಾಡ ಅಂತ ಹೇಳಿ. ಹೌದು, ರಾಜ್ಯ ಸರ್ಕಾರದ ಮುಖವಾಡ ಕಳಚಿ ಬಿದ್ದಿದೆ. ಅದು ಯಾಕೆ ಅನ್ನೋದನ್ನ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳು, ಇವರು ವೋಟ್ ಬ್ಯಾಂಕ್ ಕಾಪಾಡಿಕೊಳ್ಳುವಂತ ಉದ್ದೇಶದಿಂದ ಅಥವಾ ಹೈಕಮಾಂಡ್ ಮನಸ್ಸನ್ನ ತಣಿಸುವಂತ ಉದ್ದೇಶ, ಹೈಕಮಾಂಡ್ ಮನಸ್ಸಿಗೆ ಖುಷಿ ಕೊಡುವಂತ ಉದ್ದೇಶದಿಂದ ಸಾರ್ವಜನಿಕ ಹಿತಾಸಕ್ತಿಯನ್ನ ಬಲಿ ಕೊಡೋದಕ್ಕೂ ಕೂಡ ಇವರು ಹಿಂದೆ ಮುಂದೆ ನೋಡೋದಿಲ್ಲ. ಯಾವುದೋ ಒಂದು ಪಕ್ಷ ಅಂತಲ್ಲ, ನಮ್ಮಲ್ಲಿ ಎಲ್ಲಾ ಪಕ್ಷಗಳ ಹಣೆ ಬರಹವೂ ಕೂಡ ಇಷ್ಟೇ. ಯಾಕೆ ಈ ಮಾತು ಅಂದ್ರೆ, ಈ ಒತ್ತುವರಿ ತೆರವಿನ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಕೋಗಿಲು ಕ್ರಾಸ್ ಒತ್ತುವರಿ ತೆರವಿನ ವಿಚಾರ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಒತ್ತುವರಿ ನಾರ್ಮಲ್ ಆಗಿ ನಡೀತು. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇರುತ್ತೆ. ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀವಿ. ನಾನು ಕೂಡ ಸಾಕಷ್ಟು ಸುದ್ದಿಯನ್ನು ಕವರ್ ಮಾಡಿದ್ದೇನೆ. ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು, ಸಣ್ಣ ಮಟ್ಟಿಗೆ ಸುದ್ದಿಯೂ ಕೂಡ ಆಯಿತು, ಸಮಸ್ಯೆ ಇರಲಿಲ್ಲ. ಆದರೆ ಕೇರಳ ಮುಖ್ಯಮಂತ್ರಿಗಳು ಒಂದೇ ಒಂದು ಟ್ವೀಟ್ ಮಾಡ್ತಾ ಇದ್ದ ಹಾಗೆ ಅಲ್ಲಿ ವೋಟ್ ಬ್ಯಾಂಕ್ ಜಾಗೃತಗೊಳ್ಳುತ್ತೆ, ಆ ವಿಚಾರಕ್ಕೆ ಧರ್ಮದ ಲೇಪನ ಹಚ್ಚಲಾಗುತ್ತೆ, ಅಥವಾ ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗುತ್ತೆ. ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟು ಬಿಡುತ್ತೆ. ಕೇರಳ ರಾಜಕೀಯವೂ ಕೂಡ ಅಲ್ಲಿಗೆ ಶುರುವಾಗಿ ಬಿಡುತ್ತೆ. ಇದೆಲ್ಲವನ್ನು ಕೂಡ ನೋಡಿದಂತ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಮಣಿಯುತ್ತೆ, ಅಥವಾ ರಾಜ್ಯ ಸರ್ಕಾರ ಎಲ್ಲ ಏನು ಬೆಳವಣಿಗೆ ಆಯಿತು ಅದಕ್ಕೆ ಕಂಪ್ಲೀಟ್ ಆಗಿ ತಲೆಬಾಗಿ ಬಿಡುತ್ತೆ. ಸಚಿವರೇನು ಸ್ಪಾಟಿಗೆ ಹೋಗೋದು ಕೇಳ್ತೀರಿ, DCM ಏನು ಸ್ಪಾಟಿಗೆ ಹೋಗೋದನ್ನ ಕೇಳ್ತೀರಿ, ಅಂತಿಮವಾಗಿ ಮುಖ್ಯಮಂತ್ರಿಗಳ ಈ ವಿಚಾರ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನು ಮಾಡೋದೇನು ಕೇಳ್ತೀರಿ. ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ನಿಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತೀರಿ, ಯಾಕೆ ಬಡವರ ವಿಚಾರದಲ್ಲಿ ಈ ರೀತಿಯಾಗಿ ಮಾತಾಡ್ತೀರಿ, ಅವರು ಬಡವರು. ಹೌದು, ಅದಕ್ಕೆ ನಾನು ಏನೂ ಕೂಡ ಹೇಳ್ತಾ ಇಲ್ಲ. ಬಡವರ ಹಿತಾಸಕ್ತಿಯನ್ನು ಕಾಯಬೇಕಾಗಿದ್ದು ಎಲ್ಲರ ಉದ್ದೇಶವೂ ಕೂಡ ಹೌದು. ಬಡವರ ಹಿತಾಸಕ್ತಿಯನ್ನು ಕಾಯಬೇಕು. ಆದರೆ ಇಲ್ಲಿ ಬಡವರ ಹಿತಾಸಕ್ತಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅದರ ಆಚೆಗೆ ಬೇರೆ ಬೇರೆ ವಿಚಾರಗಳು ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಬೇರೆಲ್ಲ ಒತ್ತುವರಿ ತೆರವು ಕಾರ್ಯಾಚರಣೆ ಆಯ್ತಲ್ಲ, ಒಂದು ಸಣ್ಣದಾಗಿ ನೆನಪು ಮಾಡ್ಕೊಳ್ಳಿ. ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಆ ಸಂದರ್ಭದಲ್ಲಿ ಪಾಪ ಅದು ಎಷ್ಟೋ ಬಡವರು ಮನೆ ಕಟ್ಕೊಂಡಿದ್ರು. ಆ ಬಡವರು ಮನೆ ಕಟ್ಕೊಳ್ಳೋಕ್ಕೆ ಆಗಿನ BBMP, ಈಗ GB ಆಗಿದೆ ಬಿಡಿ, ಆಗ BBMP ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು. ಅಲ್ಲಿ ಎಷ್ಟೋ ಜನ ಲಂಚವನ್ನು ತಿಂದು ಬಿಟ್ಟಿದ್ರು, ಏನೇನೋ ಮಾಡಿಬಿಟ್ಟಿದ್ರು. ಏನು ತೆಗೆದು ಒಗೆದು ಬಿಟ್ರು. ಕಣ್ಣೀರು ಹಾಕಿದ್ರು ಕೇಳೋರಿಲ್ಲ, ಕಾಲಿಗೆ ಬಿದ್ದರೂ ಕೇಳೋರಿಲ್ಲ, ಅಯ್ಯೋ ಅಮ್ಮ ಅಂದ್ರೂ ಕೂಡ ಕೇಳೋರಿಲ್ಲ ಅವತ್ತು. ಆದರೆ ಇವತ್ತು ಏನಾಗಿದೆ, ಅಲ್ಲಿ ಮುಸ್ಲಿಂ ಎನ್ನುವಂಥ ವಿಚಾರ ಬರ್ತಾ ಇದ್ದ ಹಾಗೆ, ಅಥವಾ ವೋಟ್ ಬ್ಯಾಂಕ್ ಅನ್ನೋದು ಕಣ್ಣಿಗೆ ಕಾಣ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಬದಲಾಗಿ ಬಿಡುತ್ತೆ. ಬಂಧುಗಳೇ, ನಾನಿಲ್ಲಿ ಧರ್ಮದ ಲೇಪನವನ್ನು ಮಾಡ್ತಾ ಇಲ್ಲ. ಆದರೆ ನಮ್ಮಲ್ಲಿ ಯಾವಾಗ ಧರ್ಮದ ವಿಚಾರ ಮುನ್ನೆಲೆಗೆ ಬರುತ್ತೆ, ಅಥವಾ ಈ ಧರ್ಮಗಳ ವಿಚಾರ ಮತ್ತೆ ಮತ್ತೆ ಪ್ರಸ್ತಾಪ ಆಗುತ್ತೆ ಅಂದಾಗ ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿದಾಗಲೇ ಹಾಗಾಗು ಬಿಡೋದು. ನಾನು ಇತ್ತೀಚೆಗೆ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ, ನಿಮ್ಮಲ್ಲಿ ಎಷ್ಟು ಜನ ಗಮನಿಸಿದ್ರು ಗೊತ್ತಿಲ್ಲ. ಮುನಿರತ್ನ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಹಿಂಗೆ ಬಂದು ತೆರವು ಮಾಡಿ ಅವನ್ನೆಲ್ಲ ಬೀದಿಗೆ ತಳ್ಳಿಬಿಟ್ಟಿದ್ರು. ಅವತ್ತು ಯಾರೂ ಕೇಳೋರಿಲ್ಲ, ಅವತ್ತು ಯಾರೂ ಬಾಯಿ ಪಡ್ಕೊಳ್ಳೋರಿಲ್ಲ, ಯಾರೂ ಅನುಕಂಪವನ್ನು ತೋರುವಂಥವ್ರಿಲ್ಲ. ಅವತ್ತೆಲ್ಲರೂ ಅವ್ರಿಗೆ ಬೈಯೋದೆ, ಅಕ್ರಮ ಕಟ್ಕೊಂಡು ಬಿಟ್ಟಿದ್ರಿ, ನೀವು ಹೆಂಗೆ ಇದು ಮಾಡಿಬಿಡ್ತೀರಿ, ಹಂಗೆ ಹಿಂಗೆ ಅಂತ ಹೇಳಿ. ಆದರೆ ಇವತ್ತೆಲ್ಲವೂ ಚಿತ್ರಣವೇ ಬದಲಾಗಿ ಹೋಗಿಬಿಟ್ಟಿದೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀಟಾಗಿ, ನಿಮಗಾಗ ಇದೇನು ಅನ್ನೋದು ವಿಚಾರ ಅರ್ಥ ಆಗುತ್ತೆ ಹೋಗುತ್ತೆ. ಒಂದು ವೇಳೆ ಯಲಹಂಕ ಬಳಿಯ ಕೋಗಿಲು ಕ್ರಾಸ್ ಎನ್ನುವಂಥ ಒಂದು ಪ್ರದೇಶ, ಅಥವಾ ಕೋಗಿಲು ಲೇಔಟ್ ಎನ್ನುವ ರೀತಿಯಲ್ಲೂ ಕೂಡ ಕರಿಬಹುದು. ಅದು ಲೇಔಟ್ ರೀತಿಯಲ್ಲೇ ಮಾರ್ಪಾಟಾಗಿ ಹೋಗಿಬಿಟ್ಟಿತ್ತು ಬಿಡಿ. ಅಲ್ಲಿ ಏನಾಗಿದೆ ಅಂದರೆ, ಈ ಘನತ್ಯಾಜ್ಯ ನಿರ್ವಹಣೆಗೆ ಅಂತ ಹೇಳಿ 10 ವರ್ಷಗಳ ಹಿಂದೆ BBMP ಅಂದರೆ ಈಗಿನ GBA ಆ ಜಾಗವನ್ನು ನಿಗದಿಪಡಿಸಿದೆ. ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡಬೇಕು, ಅದು ವಾಸಕ್ಕೆ ಯೋಗ್ಯವಾದಂಥ ಜಾಗ ಅಲ್ಲ ಅಂತ ಹೇಳಿ. ಅದು ಪ್ಯೂರ್ಲಿ ಸರ್ಕಾರದ ಜಮೀನು, ಖಾಸಗಿ ಜಮೀನಲ್ಲ. ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ, ಸರ್ಕಾರಿ ಜಮೀನು. ಹೆಚ್ಚು ಕಡಿಮೆ 5 ರಿಂದ 6 ಎಕರೆ ಇರುವಂಥ ಪ್ರದೇಶ. ಬೆಂಗಳೂರಿನಲ್ಲಿ ನಿಮಗೆ ಗೊತ್ತು, ತುಂಡು ಭೂಮಿಗೆ ಚಿನ್ನದ ಬೆಲೆ ಇದೆ. ಇಲ್ಲೊಂದು ಸಣ್ಣ ಸೈಟನ್ನು ತೆಗೆದುಕೊಳ್ಬೇಕು ಅಂದರೆ ಜೀವನ ಪರ್ಯಂತ ದುಡಿಬೇಕು ಅಂತ ಇದಿದೆ. ಅಂದರೆ ಇಲ್ಲಿ ಎಲ್ರಿಗೂ ಒಂದೇ ರೀತಿಯಲ್ಲಿ, ಅಂದರೆ ಯಾರೊಬ್ಬರಿಗೆ ಆರಾಮಾಗಿ ಸಿಕ್ಬಿಡುತ್ತೆ ಅಂದಾಗ ನಾನು ಅದನ್ನು ಹೇಳ್ತಾ ಇರೋದು. ಅಂದರೆ ಇಲ್ಲಿ ಬೇರೆಯವ್ರು ಕಷ್ಟಪಡಲೇಬೇಕು, ಇಲ್ಲಿ ಒಂದು ಸಣ್ಣ ಸೈಟ್ ತೊಗೊಳಕ್ಕೆ ಇಲ್ಲಿ ಒದ್ದಾಡಲೇಬೇಕು ಅಂತ ಒಂದು ವಾತಾವರಣ ಇದೆ, ನಿಮ್ಗೆ ಗೊತ್ತಿರುವಂಥ ವಿಚಾರ. ಅದು ಹೆಚ್ಚು ಕಡಿಮೆ ಒಂದು 5 ಎಕರೆ ಜಾಗ ಇರುವಂಥ ಪ್ರದೇಶ. ಅಲ್ಲಿ ಸಾಕಷ್ಟು ಮಂದಿ ಏನು ಮಾಡಿರ್ತಾರೆ, ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಯಾರು ಅಂದರೆ ಈ ಭಿಕ್ಷಾಟನೆ ಮಾಡುವಂಥವ್ರು, ಅಥವಾ ಬೇರೆ ಬೇರೆ ಒಂದಷ್ಟು ಕೆಲಸವನ್ನು ಮಾಡಿಕೊಳ್ಳುವಂಥವ್ರು, ಹೀಗೆ ತಮ್ಮ ತಾವಲ್ಲಿ ಬದುಕನ್ನು ಕಟ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ನಾವು ಅವರದ್ದು ತಪ್ಪು ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಒಂದಷ್ಟು ಜನಕ್ಕೆ ಅಲ್ಲಿ ಬಕ್ರನೂ ಕೂಡ ಮಾಡಿಬಿಟ್ಟಿದ್ದಾರೆ. ಯಾರು ದುಡ್ಡು ತಗೊಂಡು ಇದು ಸೈಟು ಅನ್ನುವ ರೀತಿಯಲ್ಲಿ ಅವ್ರಿಗೆ ಕೊಟ್ಟು ಬಿಟ್ಟಿದ್ದಾರಂತೆ, ಮನೆ ಕಟ್ಕೊಳ್ಳಿ ಅಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರಂತೆ. ಒಬ್ಬರು ತಹಶೀಲ್ದಾರ್ ಯಾರು ತಾತ್ಕಾಲಿಕ ಹಕ್ಕುಪತ್ರವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರಂತೆ. ಅವರಿಗೆ ಕರೆಂಟ್ನ ವ್ಯವಸ್ಥೆ ಮಾಡಲಾಗಿದೆ, ವೋಟರ್ ID ಕಾರ್ಡನ್ನು ಕೊಡಲಾಗಿದೆ, ಆಧಾರ್ ಕಾರ್ಡನ್ನು ಕೊಡಲಾಗಿದೆ. ಒಂದಷ್ಟು ಜನ ನಿಜವಾಗ್ಲೂ ಅಲ್ಲಿ ಬಕ್ರಾಗ್ಬಿಟ್ಟಿದ್ದಾರೆ ಅಲ್ಲಿನ ಜನ. ಅಂದರೆ ಈ ರೀತಿಯಾಗಿ ನಮಗೆ ಜಾಗ ಸಿಕ್ಬಿಡ್ತು ಎನ್ನುವ ರೀತಿಯಲ್ಲಿ. ಇನ್ನೊಂದಷ್ಟು ಜನಕ್ಕೆ ಅಕ್ರಮ ಅಂತ ಗೊತ್ತಿದ್ದು ಕೂಡ ಅಲ್ಲಿ ಆರಾಮಾಗಿ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದಷ್ಟು ವರ್ಷಗಳಿಂದ ನಡೀತಾ ಬಂದಿತ್ತು.
ಹೀಗಿರುವಾಗಲೇ ಮೊನ್ನೆ ಏನು ಮಾಡಿಬಿಡುತ್ತೆ ಅಂದ್ರೆ GB ಅಧಿಕಾರಿಗಳು ಅವ್ರು ಹೇಳ್ತಿರುವಂತಹ ಪ್ರಕಾರವಾಗಿ ತುಂಬಾ ದಿನಗಳಿಂದ ನೋಟಿಸ್ ಅನ್ನ ಸರ್ವ್ ಮಾಡ್ತಾನೆ ಬರ್ತಾ ಇದ್ರಂತೆ, ಆದ್ರೆ ಆ ನೋಟಿಸ್ಗೆ ಕೇರ್ ಮಾಡಿರಲಿಲ್ಲ, ಏನೂ ಆಗಲ್ಲ ಎನ್ನುವ ರೀತಿಯಲ್ಲಿ ಇದ್ರು. ಹೀಗಾಗಿ ಏಕಾಏಕಿ ಹೋಗ್ತಾರೆ, ಎಲ್ಲವನ್ನೂ ಕೂಡ ಒಡೆದು ಹಾಕಿಬಿಡ್ತಾರೆ. ಅವತ್ತೊಂದು ರೀತಿಯಲ್ಲಿ ಅಮಾನವೀಯವಾಗಿ ನಡೀತು ಬಿಡಿ. ಅದು ಅಕ್ರಮ ತೆರವುಗೊಳಿಸೋದು ಓಕೆ, ಆದರೆ ಏನು ಮಾಡಬೇಕಿತ್ತು, ಅಲ್ಲಿ JCBಗಳು ಬಂದು ನಿಂತ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಹೇಳಬೇಕಿತ್ತು, ನಿಮಗೆ ಇಂತಿಷ್ಟು ಟೈಮ್ ಕೊಡ್ತೀವಿ, 3 ಗಂಟೆನೋ 4 ಗಂಟೆನೋ, ನಿಮ್ದೇನಾದ್ರೂ ಐಟಮ್ಸ್ ಇದ್ರೆ ತಗೊಂಡು ಹೋಗಿ ಎನ್ನುವ ರೀತಿಯಲ್ಲಿ. ಆಗ್ಲೂ ತಗೊಂಡು ಹೋಗಿಲ್ಲ ಅಂದ್ರೆ ಅವ್ರು ಕಾರ್ಯಾಚರಣೆನ ಮಾಡಬಹುದಿತ್ತು. ಇವ್ರು ಅಂಥದ್ದೇನೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಏಕಾಏಕಿಯಾಗಿ ಎಲ್ಲ ಶೆಡ್ಗಳನ್ನು ಕೂಡ ಒಡೆದು ಹಾಕಿಬಿಟ್ಟಿದ್ದಾರೆ. ಮನೆ ಒಳಗಡೆ ಇದ್ದಂಥ ಐಟಮ್ ಅದು ಇದು ಎಲ್ಲವೂ ಕೂಡ ಬೀದಿಗೆ ಬಂದಿದೆ. ಜನರು ಕೂಡ ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಹಜವಾಗಿ ಇದು ರಾಜ್ಯದಲ್ಲಿ ಒಂದು ದಿನ ಸುದ್ದಿಯೂ ಕೂಡ ಆಯಿತು. ಯಾಕಂದ್ರೆ ಬಡವರು ಬೀದಿಗೆ ಬಿದ್ದರು ಎನ್ನುವ ರೀತಿಯಲ್ಲಿ. ಅಕ್ರಮ ತೆರವಿಗೆ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ, ಒತ್ತುವರಿ ತೆರವಿಗೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಆದರೆ ಒತ್ತುವರಿ ತೆರವಿನ ಕಾರ್ಯಾಚರಣೆ ಶೈಲಿ ಇತ್ತಲ್ಲ, ಅದಕ್ಕೆ ವಿರೋಧವನ್ನು ಒಂದಷ್ಟು ಮಂದಿ ವ್ಯಕ್ತಪಡಿಸಿದ್ರು. ಓಕೆ, ಇಷ್ಟು ಆಗಿತ್ತಾ? ಯಾವುದೇ ರೀತಿಯಲ್ಲೂ ಕೂಡ ಅದು ಸಮಸ್ಯೆ ಏನು ಇರಲಿಲ್ಲ. ಹೀಗಿದ್ದಾಗಲೇ ಕೇರಳ ಮುಖ್ಯಮಂತ್ರಿಗಳಾಗಿರುವಂಥ ಪಿಣರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಅನ್ನ ಮಾಡಿಬಿಡ್ತಾರೆ. ಏನಂತ? ಇದು ಬುಲ್ಡೋಜರ್ ರಾಜ್, ಹಿಂದೆ ಸಂಘ ಪರಿವಾರದವ್ರು ಮಾಡ್ತಾ ಇದ್ರು, ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಹೀಗಾಗ್ತಿದೆ. ಮುಸ್ಲಿಂ ಸಮುದಾಯದವರನ್ನ, ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿ ಅಲ್ಲಿ ಚಿತ್ರಣ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕೇರಳದ ರಾಜ್ಯಸಭಾ ಸಂಸದರೊಬ್ಬರು ಬರ್ತಾರೆ, ಕೇರಳದ ಶಾಸಕರೊಬ್ಬರು ಬರ್ತಾರೆ. ಅವರ ನಿಯೋಗ ಬ್ಯಾಕ್ ಟು ಬ್ಯಾಕ್ ಬರೋದೇನು, ನಾವು ಸಂತ್ರಸ್ತರ ಸಮಸ್ಯೆ ಆಲಿಸ್ತೀವಿ ಅನ್ನೋದೇನು, ಸಂತ್ರಸ್ತರ ಗೋಳು ಕೇಳ್ತೀವಿ ಅನ್ನೋದೇನು, ಹೀಗೆ ಸಾಲಾಗಿ ಎಲ್ಲರೂ ಕೂಡ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇಷ್ಟಕ್ಕೂ ಏನು ಬಹಳ ಸಮಸ್ಯೆ ಆಗಿರಲಿಲ್ಲ ರಾಜ್ಯ ಸರ್ಕಾರಕ್ಕೆ, ಏನೋ ಆಯ್ತು ಬಿಡು ಅನ್ನೋ ರೀತಿಯಲ್ಲಿ ಇದ್ರು. ಹಾಗೊಂದು ಚಿತ್ರಣ ಬದಲಿಸುವ ರೀತಿಯಲ್ಲಿ ಒಬ್ರು ರಿಪೋರ್ಟ್ ಅನ್ನ ಕೇಳ್ಬಿಡ್ತಾರೆ. ಯಾರು ಅಂದ್ರೆ KC ವೇಣುಗೋಪಾಲ್, AICC ಜನರಲ್ ಸೆಕ್ರೆಟರಿ, ಹೈಕಮಾಂಡ್ ಮಟ್ಟದ ನಾಯಕರು, ಅಥವಾ ರಾಹುಲ್ ಗಾಂಧಿಯ ಆಪ್ತ ನಾಯಕ, ಮೂಲತಃ ಕೇರಳದವರು. KC ವೇಣುಗೋಪಾಲ್ DK ಶಿವಕುಮಾರ್ ಹತ್ರ ಒಂದು ವರದಿ ಕೇಳ್ಬಿಡ್ತಾರೆ. ಏನ್ರಿ, ಹಿಂಗೆ ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ತಳ್ಳಿಬಿಟ್ಟಿದ್ದೀರಿ, ಏನಾಗಿದೆ ಅದು, ನೀವು ಕಾನೂನು ಬದ್ಧವಾಗಿ ಇದು ಮಾಡಬೇಕಿತ್ತು ಅಥವಾ ಅಮಾನವೀಯ ವರ್ತನೆಯನ್ನು ತೋರಬಾರ್ದಿತ್ತು ಎನ್ನುವ ರೀತಿಯಲ್ಲಿ. ಯಾವಾಗ KC ವೇಣುಗೋಪಾಲ್ ರಿಪೋರ್ಟ್ ಅನ್ನ ಕೇಳ್ತಾರೋ ಎಲ್ಲ ಚಿತ್ರಣ ಇಲ್ಲಿ ಬದಲಾಗಿ ಹೋಗ್ಬಿಡುತ್ತೆ. ಅಸಲಿ ವಿಚಾರ ಏನು? ಕೇರಳ CM ಯಾಕೆ ಟ್ವೀಟ್ ಮಾಡಿದ್ರು, KC ವೇಣುಗೋಪಾಲ್ ಯಾಕೆ ರಿಪೋರ್ಟ್ ಕೇಳಿದ್ರು ಅಂತ ಗಮನಿಸ್ತಾ ಹೋಗೋದಾದ್ರೆ, ಈಗ ಕೇರಳದಲ್ಲಿ ಮುಂದೆ ಚುನಾವಣೆ ನಡೀತಾ ಇದೆ, ಮುಂದಿನ ವರ್ಷ ಮೇ ತಿಂಗಳಿಗೆ ನಡೀಬಹುದಲ್ಲಿ. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಏನಾಗ್ಬಿಡ್ತು, ಅಲ್ಲಿ ಆಡಳಿತದಲ್ಲಿರುವಂಥ ಲೆಫ್ಟ್ ಪಾರ್ಟಿ LDF ಪಾರ್ಟಿ ಮಕಾಡೆ ಮಲಗ್ಬಿಡ್ತು. ಈಗ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಏರುವ ರೀತಿಯಲ್ಲಿದೆ. ಕಾಂಗ್ರೆಸ್ ನೇತೃತ್ವದ UDF ಇದೆ ಕೇರಳದಲ್ಲಿ. ಅವರು ಕಾಂಗ್ರೆಸ್ ಅಂದ್ರೆ ಅಧಿಕಾರವನ್ನು ಹಿಡಿಯುವಂತ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಹೀಗಾಗಿ ಈ ಪಿಣರಾಯಿ ವಿಜಯನ್ ಏನ್ ಮಾಡಿದ್ರು, ಈಗಲಿಂದನೇ ಒಂದು ರಾಜಕಾರಣ ಅದೆಲ್ಲವೂ ಕೂಡ ಶುರು ಮಾಡ್ಕೊಳ್ಬೇಕಲ್ಲ, ಕಾಂಗ್ರೆಸ್ ವಿರುದ್ಧ ಜಿದ್ದು ಸಂಘರ್ಷ ಎಲ್ಲವೂ ಶುರು ಮಾಡ್ಕೊಳ್ಬೇಕಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ಬಿಟ್ರು, ತಮ್ಮ ರಾಜಕೀಯ ಬುದ್ಧಿಯನ್ನ ಬಳಸ್ಕೊಂಡು ಬಿಟ್ರು. ಯಾವಾಗ ಇಲ್ಲಿ ಮುಸ್ಲಿಂ ಕುಟುಂಬಗಳು ಹೀಗೆ ಬೀದಿಗೆ ಬಿದ್ದಿದ್ದಾವೆ ಎನ್ನುವಂತ ಸಂಗತಿ ಗೊತ್ತಾಗ್ಬಿಡುತ್ತೋ, ಅದನ್ನು ಚೆನ್ನಾಗಿ ಗ್ರಾಬ್ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಅನ್ನ ವಿಲನ್ ರೀತಿ ಬಿಂಬಿಸಬೇಕು ಎನ್ನುವ ಕಾರಣಕ್ಕಾಗಿ ಆ ರೀತಿಯಾಗಿ ಒಂದು ಟ್ವೀಟ್ ಮಾಡಿಬಿಡ್ತಾರೆ. KC ವೇಣುಗೋಪಾಲ್ ಕೂಡ ಕೇರಳದವರೇ ಅಲ್ವಾ? KC ವೇಣುಗೋಪಾಲ್ಗೂ ಕೂಡ ಮುಂದಿನ ಚುನಾವಣೆ ಮೇಲೆ ಕಣ್ಣು. ಹೀಗಾಗಿ KC ವೇಣುಗೋಪಾಲ್ ಪಟ್ಟ ಎಚ್ಚರ ಆಗಿಬಿಡುತ್ತೆ. ಏನು, ಅಯ್ಯೋ ಹಿಂಗೊಂದು ಟ್ವೀಟ್ ಮಾಡಿಬಿಟ್ಟಿದ್ದಾರಲ್ಲ, ಇದು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ, ಹೇಗೋ ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆಯಲ್ಲ, ನನಗೆ ಹೇಗೆ ಬೇಕು ನಾನು ಹಾಗೆ ಬಳಸ್ಕೊಳ್ಬಹುದು ಎನ್ನುವಂತ ರೀತಿಯಲ್ಲಿ ಅವರು ಕೂಡ ವರದಿಯನ್ನ ಕೇಳಿಬಿಡ್ತಾರೆ. ಅಂದ್ರೆ ಇದರ ಹಿಂದೆ ಬಡವರ ಬಗ್ಗೆ ಕಾಳಜಿ ಇರಲಿಲ್ಲ, ಬಡವರ ಹಿತಾಸಕ್ತಿ ಕಾಯುವಂತ ಉದ್ದೇಶವೂ ಕೂಡ ಇರಲಿಲ್ಲ. ಕೇವಲ ಅವರಿಗಿದ್ದಿದ್ದು ರಾಜಕಾರಣ ಮಾತ್ರ. ಯಾವಾಗ ಹೈಕಮಾಂಡ್ ಈ ರೀತಿಯಾಗಿ ಆಡ್ಸಕ್ ಶುರು ಮಾಡ್ಕೊಂಡು ಬಿಡುತ್ತೋ, ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. DK ಶಿವಕುಮಾರ್ ಹೇಳ್ತಿದ್ದಾರೆ ಅದು ಅಕ್ರಮ, ಅಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಅವರೇ ಒಂದು ಮ್ಯಾಪ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ, DC ಒಂದು ಮ್ಯಾಪ್ ಅನ್ನು ರಿಲೀಸ್ ಮಾಡಿದ್ದಾರೆ. 2023ರಲ್ಲಿ ಆ ಜಾಗ ಖಾಲಿ ಇತ್ತು, ಇತ್ತೀಚೆಗೆ ಅಲ್ಲಿ ಎಲ್ಲರೂ ಕೂಡ ಬಂದು ಮನೆಯನ್ನ ಕಟ್ಕೊಂಡಿದ್ದು ತುಂಬಾ ವರ್ಷಗಳಿಂದ ಏನು ಇರಲಿಲ್ಲ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆಯಾಗಿ ಇದು ಅಕ್ರಮ ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಇದರ ನಡುವೆಯೂ ಕೂಡ ಅಲ್ಲಿಗೆ DK ಶಿವಕುಮಾರ್, ಜಮೀರ್ ಅಹಮದ್ ಎಲ್ಲರೂ ಕೂಡ ಹೋದ್ರು. ಅಂತಿಮವಾಗಿ CM ಸಿದ್ದರಾಮಯ್ಯನವರು ಇವತ್ತೊಂದು ಮಹತ್ವದ ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮನೆ ಕಳೆದುಕೊಂಡಂತ ಅರ್ಹರಿಗೆ ನಾವು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ, ಬೇರೆ ಕಡೆಗಳಲ್ಲಿ ವಸತಿಯನ್ನ ಕೊಡ್ತೀವಿ ಎನ್ನುವಂತ ರೀತಿಯಲ್ಲಿ. ಬಂಧುಗಳೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಡವರಿಗೆ ಮನೆಯನ್ನ ಕೊಡೋದಿಕ್ಕೆ ಯಾವ ಆಕ್ಷೇಪವೂ ಕೂಡ ಇಲ್ಲ. ಆದರೆ ವಸತಿ ಹಂಚಿಕೆಯ ಸಂದರ್ಭದಲ್ಲಿ ಸೀನಿಯಾರಿಟಿ ಅಂತ ಇರುತ್ತೆ. ಮೊದಲೇ ಅರ್ಜಿಯನ್ನ ಸಲ್ಲಿಸಿದಂಥವ್ರು ಇರ್ತಾರೆ, ಅವರೆಲ್ಲರೂ ಕೂಡ ಇವತ್ತಿಗೂ ಚಾತಕ ಪಕ್ಷಗಳ ರೀತಿಯಲ್ಲಿ ಕಾಯ್ತಿದ್ದಾರೆ. ತಲೆ ಮೇಲೆ ಒಂದು ಸೂರು ಬೇಕು ಅಂತ ಆಸೆ ಕಣ್ಣಿನಿಂದ ಕಾಯ್ತಿದ್ದಾರೆ. ಅವ್ರು ಯಾರಿಗೂ ಕೂಡ ಇಲ್ಲ. ಇಲ್ಯಾವುದೋ ರಾಜಕಾರಣ ಬಂತು, ಇಲ್ಯಾವುದೋ ಮುಸ್ಲಿಂ ಎನ್ನುವಂಥ ವಿಚಾರ ಬಂತು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ನಾವು ವಸತಿಯನ್ನ ಕೊಟ್ಟು ಬಿಡ್ತೀವಿ ಅಂತ ಹೊರಡ್ತಾರೆ. ಅಂದ್ರೆ ಏನು ಹೇಳ್ಬೇಕು ಹೇಳ್ರಿ? ಇದನ್ನ ಮುಖವಾಡ ಕಳಚಿ ಬಿತ್ತು ಅಂತ ಹೇಳ್ದೆ ಇನ್ನು ಏನು ಹೇಳ್ಬೇಕು ಹೇಳಿ? ಇವ್ರು ಮೊದಲು ಮಾಡಬೇಕಾಗಿರುವಂಥ ಕೆಲಸ ಏನು ಗೊತ್ತಾ? ಒತ್ತುವರಿ ತೆರವು ಒಳ್ಳೆ ಕಾರ್ಯಾಚರಣೆ. ಅದು ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಕೂಡ ಆಗ್ತಿರುತ್ತೆ, ಅಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು. ಸರ್ಕಾರಿ ಜಾಗ ಅದು, ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು, ಓಕೆ. ಅದಾದ ಬಳಿಕ ಅವರಲ್ಲಿ ಏನ್ ಮಾಡಬೇಕಿತ್ತು ಅಂದ್ರೆ, ಅಲ್ಲಿ ಒಂದಷ್ಟು ಜನ ನಿಜವಾಗ್ಲೂ ಬಕ್ರಾಗಿದ್ದಾರೆ, ಅಮಾಯಕರು.
ಅವ್ರನ್ನ ಬಕ್ರ ಮಾಡಿದವ್ರು ಯಾರು ಅಧಿಕಾರಿಗಳು ಅಂತ ಪತ್ತೆ ಹಚ್ಚಬೇಕಿತ್ತು. ಅವರಿಗೆ ತಾತ್ಕಾಲಿಕವಾಗಿ ಹಕ್ಕುಪತ್ರವನ್ನು ಕೊಟ್ಟಂತವ್ರು ಯಾರು, ಅವರಿಂದ ಯಾರಾದರೂ ಹಣವನ್ನು ತೆಗೆದುಕೊಂಡು ಅಲ್ಲೇನೋ ಲೇಔಟ್ ನಿರ್ಮಾಣ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾರೋ ವಸೀಮೋ ಯಾರೋ ಹೆಸರು ಕೇಳಿ ಬರ್ತಾ ಇದೆ. ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕಿತ್ತು. ಇವರಿಗೆ ಆಧಾರ್ ಕಾರ್ಡನ್ನು ಕೊಟ್ಟಂತವ್ರು ಯಾರು, ಇವರಿಗೆ ವೋಟರ್ ಐ ಡಿಯನ್ನು ಕೊಟ್ಟಂತವ್ರು ಯಾರು, ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಿತ್ತು. ಅದ್ಯಾವುದನ್ನು ಕೂಡ ಮಾಡಲಿಲ್ಲ. ಯಾವಾಗ ಇಲ್ಲಿ ಕೇರಳ CM ಟ್ವೀಟ್ ಮಾಡ್ತಾರೋ, ವೇಣುಗೋಪಾಲ್ ವರದಿಯನ್ನು ಕೇಳ್ತಾರೋ, ತರಾತುರಿಯಲ್ಲಿ ಇವರಲ್ಲಿಗೆ ಹೋಗಿ ಬಂದಾಯ್ತು, CM ನೇತೃತ್ವದ ಸಭೆ ಸೇರಿ ಆಯ್ತು, ನಾವೊಂದು ವಸತಿಯನ್ನು ಇದು ಮಾಡಿಬಿಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿ ಆಯ್ತು. ಈಗಿರುವಂಥ ಪ್ರಶ್ನೆ ಅಂದರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾನೆ ಇರುತ್ತಲ್ಲ, ಅಲ್ಲೂ ಕೂಡ ಬಡವರೇ, ಅಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಕೂಲಿ ನಾಲಿ ಮಾಡ್ಕೊಂಡು ಬಂದಂಥವ್ರು ಅಲ್ಲೂ ಇದ್ದಾರೆ. ನಾನು RR ನಗರದ ಉದಾಹರಣೆ ಕೊಡ್ತಾ ಇದ್ನಲ್ಲ, ಕಲಬುರಗಿಯಿಂದ ಬಂದಿದ್ರು, ಬಿಜಾಪುರದಿಂದ ಬಂದಿದ್ರು, ಬೀದರ್ನಿಂದ ಬಂದಿದ್ರು, ಬೆಳಗಾವಿಯಿಂದ ಬಂದಿದ್ರು. ಪಾಪ ಅವರು ಕೂಡ ಕಷ್ಟಪಟ್ಟು ಅಲ್ಲಿ ದುಡಿಮೆ ಮಾಡ್ತಾ ಇದ್ದಂಥವ್ರು. ಅವರಿಗೂ ನೀವು ನಮಗೆ ಓಟಿಗೆ ಬೇಕು ಅಂತ ಹೇಳಿ ಯಾರೋ ಆ ಭಾಗದ ಜನಪ್ರತಿನಿಧಿಯಲ್ಲಿ ಕರ್ಕೊಂಡು ಬಂದು ಅವರಿಗೊಂದು ಜಾಗದಲ್ಲಿ ನೀವು ಮನೆ ಕಟ್ಕೊಳ್ಳಿ ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇಷ್ಟು ವರ್ಷಗಳ ಕಾಲ ಅವರಿಂದ ಓಟ್ ಹಾಕ್ಸ್ಕೊತಾನೆ ಇದ್ರು. ಯಾವಾಗ ಬೇಡ ಅನ್ಸ್ಬಿಡ್ತೋ ಅವರೆಲ್ಲ ನಾವು ತೆರವುಗೊಳಿಸ್ತೀವಿ ಅಂತೇಳಿ ತೆರವು ಅಂಥದ್ದೆಲ್ಲವನ್ನು ಕೂಡ ಶುರು ಮಾಡ್ಕೊಂಡು ಬಿಟ್ರು. ಅವತ್ತು ಅವ್ರನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಬೆಂಗಳೂರಲ್ಲಿ ಸಾಕಷ್ಟು ಕಡೆಗಳು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾನೆ ಇರುತ್ತಲ್ಲ, ಅಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದು ಹೀಗೆ ಬೀದಿಗೆ ಬಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ನೀವು ಓಡೋಡಿ ಹೋಗ್ತೀರಾ? ಇಲ್ಲ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀರಾ? ಇಲ್ಲ. ಅವರ ಗೋಳನ್ನ ಕೇಳ್ತೀರಾ? ಇಲ್ಲ. ಅವರ ಕಣ್ಣೀರನ್ನ ಒರೆಸ್ತೀರಾ? ಇಲ್ವೇ ಇಲ್ಲ. ಇಲ್ಲಿ ಯಾಕೆ ಅಂದರೆ ವೋಟ್ ಬ್ಯಾಂಕ್. ಇಲ್ಲಿ ಯಾಕೆ ಅಂದರೆ ಮತ್ತದೇ ವೋಟ್ ಬ್ಯಾಂಕ್ನ ರಾಜಕಾರಣ, ಹೈಕಮಾಂಡ್ನ ತೃಪ್ತಿಪಡಿಸುವಂತ ಮನಸ್ಥಿತಿ. ಇವತ್ತಿಗೂ ಕೂಡ ನಮ್ಮ ಭಾಗಕ್ಕೆ ಹೋದ್ರೆ, ನನ್ನ ಊರು ಆಗುಂಬೆ, ತೀರ್ಥಹಳ್ಳಿ ಆಗುಂಬೆ, ನಮ್ಮೂರಲ್ಲಿ ಎಷ್ಟೋ ವರ್ಷಗಳಿಂದ ಆ ಜಾಗದಲ್ಲಿ ಉಳುಮೆ ಮಾಡ್ತಿದ್ದಾರೆ, ವಾಸ ಮಾಡ್ತಿದ್ದಾರೆ, ಕೃಷಿ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಒಂದು ಹಕ್ಕು ಪತ್ರವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ರೀ. ಒಂದು ಸಣ್ಣ ಜಾಗದ ಹಕ್ಕು ಪತ್ರವನ್ನು ಪಡೆಯೋಕೆ ಸಾಧ್ಯ ಆಗ್ತಿಲ್ಲ. ಬರೀ ನನ್ನ ಊರಿನ ಉದಾಹರಣೆ ಕೊಡ್ತಾ ಇಲ್ಲ ಬಿಡಿ, ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಬೆಂಗಳೂರು ಯಾವ ಹಂತಕ್ಕೆ ಬೆಳೆದಿದೆ, ಇಲ್ಲಿ ತುಂಡು ಭೂಮಿಗೆ ಯಾವ ಬೆಲೆ ಇದೆ ಗೊತ್ತಿದೆ. ಅಂಥದ್ರಲ್ಲಿ ಯಾರೋ ಅಕ್ರಮವಾಗಿ ಬಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರೆ ನೀವಿಲ್ಲ ನಾವು ಅವ್ರ ಪರವಾಗಿ ನಿಂತುಕೊಳ್ತೀವಿ ಅಂದ್ರೆ ಏನು ಹೇಳ್ಬೇಕು ಹೇಳಿ? ನಿಂತುಕೊಳ್ಳುವುದಾದರೆ ಎಲ್ಲ ಬಡವರ ಪರವಾಗಿಯೂ ನಿಂತುಕೊಳ್ಳುವುದಾದರೆ ಬೇರೆ ಬೇರೆ ಕಡೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿರ್ತಾರಲ್ಲ ಅವ್ರ ಪರವಾಗಿಯೂ ಕೂಡ ನಿಂತುಕೊಳ್ಳಿ. ಅದನ್ನು ನಾನು ಇಲ್ಲಿ ಹೇಳೋದಕ್ಕೆ ಕೊಟ್ಟಿರೋದು. ಮತ್ತೆ ಹೇಳ್ತೀನಿ, ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ, ಅಲ್ಲಿ ಮನೆ ಕಳ್ಕೊಂಡಂಥವ್ರ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ. ಆ ಥರದವ್ರು ಬಹಳ ಜನ ಇದ್ದಾರೆ. ಅಪ್ಪಿತಪ್ಪಿ ಕೇರಳ CM ಟ್ವೀಟ್ ಮಾಡಿಲ್ಲ ಅಂತಾಗಿದ್ರೆ ಇವ್ರು ಯಾರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಅಲ್ಲಿಂದ ಪಿಕ್ಚರ್ ಎಲ್ಲವೂ ಕೂಡ ಚೇಂಜ್ ಆಗಿದ್ದು. ಇದು ವಾಸ್ತವ ಸ್ಥಿತಿ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.